ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. TRP ಕಿಂಗ್ ಆದಂತ, ಕರ್ನಾಟಕದ ಕ್ರಶ್ ಆದಂತ, ಕೇವಲ 3 ವಾರ ಬಿಗ್ ಬಾಸ್ ಹೌಸ್ ಒಳಗಿದ್ರು ಕೂಡ ತನ್ನ TRP ಹೆಚ್ಚಿಸಿಕೊಂಡಂತ ಮತ್ತು ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಂತ ಒಬ್ಬನೇ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಲಾಯರ್ ಜಗದೀಶ್ ಅವರು. ಆದ್ರೆ ಲಾಯರ್ ಜಗದೀಶ್ ಅವರು ಕಳೆದ 3 ತಿಂಗಳಿಂದ ನಾಪತ್ತೆಯಾಗ್ಬಿಟ್ಟಿದ್ರು. ಕೊಡಿಗೆಹಳ್ಳಿಯಲ್ಲಿ ಆದಂತ ಒಂದು ಪ್ರಕರಣದ ನಂತರ ಈಗಾಗಲೇ 3-3.5 ತಿಂಗಳು ಕಳೀತಾ ಬಂದಿದೆ. ಆದ್ರೂ ಕೂಡ ಲಾಯರ್ ಜಗದೀಶ್ ಅವರ ಸುಳಿವು ಎಲ್ಲಿಯೂ ಸಿಕ್ಕಿರಲಿಲ್ಲ. ಹಾಗಾದ್ರೆ ಲಾಯರ್ ಜಗದೀಶ್ ಅವರು ಎಲ್ಲಿದ್ದಾರೆ? ಲಾಯರ್ ಜಗದೀಶ್ ಅವರು ಕಣ್ಮರೆ ಆಗ್ಲಿಕ್ಕೆ ಏನ್ ಕಾರಣ? ಇವೆಲ್ಲವನ್ನು ಹೇಳ್ತೇವೆ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಜಗದೀಶ್ ಅಂದ್ರೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಹೌಸ್ ಅಲ್ಲಿ ಇದ್ದದ್ದು ಕೇವಲ 2-3 ವಾರ ಮಾತ್ರ. ಅಲ್ಲೂ ಕೂಡ ಒಂದು ಹಲ್ಲೆಯನ್ನು ಮಾಡಿ ರಾತ್ರಿ ಬಿಗ್ ಬಾಸ್ ಹೊರಗೆ ಬಂದ್ರು. ಅಲ್ಲಿಯ ತನಕ ಬಿಗ್ ಬಾಸ್ ಶೋ ನಲ್ಲಿ ತಮ್ಮ TRP ಹೆಚ್ಚಿಸಿಕೊಂಡು, ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಕೊಂಡು, ತಮ್ಮ ನೇರ ನುಡಿಗಳಿಂದ, ನೇರ ಮಾತುಗಳಿಂದ ಇಡೀ ಕರ್ನಾಟಕದ ಕ್ರಶ್ ಆದಂತ ಬಿಗ್ ಬಾಸ್ ಜಗದೀಶ್ ಅವರು ಶೋಗೂ ಕೂಡ ಅತ್ಯಂತ ಜನಪ್ರಿಯತೆಯನ್ನ ತಂದುಕೊಟ್ಟಂತ ಹೆಗ್ಗಳಿಕೆ ಬಿಗ್ ಬಾಸ್ ಜಗದೀಶ್ ಅವರಿಗೆ ಸಲ್ಲತ್ತೆ. ಅದಾದ ನಂತರ ಅವರು ಹೊರಗೆ ಬಂದಾಗಲೂ ಕೂಡ ಅನೇಕ ಕಾಂಟ್ರವರ್ಸಿಗಳಿಗೆ ಕಾರಣರಾಗ್ತಾರೆ ಮತ್ತು ನೇರ ನುಡಿಗಳಿಂದ ಕಾರಣರಾಗ್ತಾರೆ. ಅದಾದ ನಂತರ ಜನವರಿ 25ನೇ ತಾರೀಕಿಗೆ ಒಂದು ಘಟನೆ ನಡೆಯುತ್ತೆ. ಕೊಡಿಗೆಹಳ್ಳಿಯ ಠಾಣಾ ವ್ಯಾಪ್ತಿಯಲ್ಲಿ ಅವರ ಮನೆಯ ಮುಂದೆ ವಾಕ್ ಹೋಗುವಾಗ ಬೆಳಿಗ್ಗೆ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಅವರು ನಡೆದಾಡುವಂತ ಒಂದು ರೋಡ್ ನಲ್ಲಿ ಅಣ್ಣಮ್ಮ ದೇವರ ಒಂದು ಉತ್ಸವ ಮೂರ್ತಿಯನ್ನು ಕೂರಿಸಿರ್ತಾರೆ. ಮೈಕ್ ಸೌಂಡ್ ಹಾಕಿರ್ತಾರೆ ಮತ್ತು ಸ್ವಲ್ಪ ಸೌಂಡ್ ಅನ್ನು ಕೂಡ ಮಾಡ್ತಾ ಇರ್ತಾರೆ. ಅದರಿಂದ ರೊಚ್ಚಿಗೆದಂತ ಲಾಯರ್ ಜಗದೀಶ್ ಅವರು ಅವ್ರ ಮೇಲೆ ಮಾತಿನ ಚಕಮಕಿ ಆಗುತ್ತೆ, ಸ್ವಲ್ಪ ಘರ್ಷಣೆ ಆಗುತ್ತೆ. ಅದಾದ ನಂತರ ಆ ಕ್ಷಣದಲ್ಲಿ ಅಲ್ಲಿ ನೆರೆದಂತ ಊರ ನಾಗರಿಕರು ಅಥವಾ ಕೆಲವೊಂದು ಯುವಕರು ಜಗದೀಶ್ ಅವರ ಮೇಲೆ ಸ್ವಲ್ಪ ಹಲ್ಲೆಗೆ ಮುಂದಾಗ್ತಾರೆ. ಅದರಿಂದ ರೊಚ್ಚಿಗಿದ್ದಂತ ಜಗದೀಶ್ ಅವರು ಸೋಷಿಯಲ್ ಮೀಡಿಯಾಕ್ಕೆ ಒಂದು ಲೈವ್ ಕೊಡ್ತಾರೆ. ಹಾಗೆ ಹೀಗೆ ನಾನು ನಾಳೆ ಬರ್ತೇನೆ, ಗನ್ ತಗೊಂಡು ಬರ್ತೇನೆ, ನಿಮ್ಗೆಲ್ಲ ಮಟಾಶ್ ಮಾಡ್ತೇನೆ, ನೀವು ಡಿ ಬಾಸ್ ಅಭಿಮಾನಿಗಳು ಹಾಗೆ ಎನ್ನುವ ಒಂದು ಕೆಟ್ಟದಾದಂತ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಅದಾದ ನಂತರ ತಮ್ಮ ಮಾತಿನಂತೆ, ತಾವು ಹೇಳಿದ ಮಾತಿನಂತೆ ಮಾರನೇ ದಿನ ಬೆಳಗ್ಗೆ ಮತ್ತೆ ತಮ್ಮ ಗನ್ಮ್ಯಾನ್ ತಮ್ಮ ಗನ್ನು ಮುಖಾಂತರ ಅದೇ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಮಾತಿನ ಚಕಮಕಿ ಆಗುತ್ತೆ, ಹಲ್ಲೆ ಆಗುತ್ತೆ. ಅದಾದ ನಂತರ ಗನ್ ಫೈರ್ ಕೂಡ ಆಗುತ್ತೆ. ಇವೆಲ್ಲದರ ಜೊತೆಗೆ ಅಲ್ಲಿ ನೆರೆದಂತ ಯುವಕರು ರೊಚ್ಚಿಗಿದ್ದು ಜಗದೀಶ್ ಅವರ ಮೇಲೆ ಹಲ್ಲೆಯನ್ನ ಕೂಡ ಮಾಡ್ತಾರೆ. ಮುಖದಿಂದ ರಕ್ತ ಸೋರತ್ತೆ. ಇವೆಲ್ಲವೂ ಕೂಡ ಹಳೆಯ ಘಟನೆ. ಇದಾದ ನಂತರ ಮತ್ತೆ ಲೈವ್ ಮಾಡ್ತಾರೆ. ಜಗದೀಶ್ ಅವರು ನನಗೆ ಹೊಡೆದು ಬಿಟ್ರು ಹಾಗೆ ಹೀಗೆ ಅಂತ ಒಂದು ಲೈವ್ ಅನ್ನ ಮಾಡ್ತಾರೆ. ಅದು ಪೊಲೀಸ್ ಪ್ರಕರಣ ಆಗುತ್ತೆ. ಪೊಲೀಸ್ ಪ್ರಕರಣದಲ್ಲಿ ತನಿಖೆಯಲ್ಲಿ ಸಾಬೀತಾಗಿದ್ದು ಏನಂದ್ರೆ, ಲಾಯರ್ ಜಗದೀಶ್ ಅವರು ಅನುಮತಿ ಇಲ್ಲದ ಗನ್ನನ್ನು ಬಳಸ್ತಾರೆ. ಆ ಗನ್ನಿಗೆ ಅನುಮತಿ ಎಲ್ಲಿರುತ್ತೆ ಅಂದ್ರೆ ಅದು ಬಿಹಾರದಲ್ಲಿ ಮಾತ್ರ ಬಳಸುವಂತ ಅನುಮತಿ ಆ ಗನ್ನಿಗೆ ಇರುತ್ತೆ. ಹಾಗಾಗಿ ಲಾಯರ್ ಜಗದೀಶ್ ಅವರ ಮೇಲೆ ಒಂದು ಗಂಭೀರ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅವರನ್ನ ಪರಪ್ಪನ ಆಗ್ರಹಕ್ಕೆ ಕಳಿಸ್ತಾರೆ. ಪೊಲೀಸ್ ಅಂದ್ರೆ ಜೈಲಿಗೆ ಕಳಿಸ್ತಾರೆ. ಅದಾದ ನಂತರ ವಾದ ವಿವಾದ ಜಗದೀಶ್ ಅವರ ಕಡೆಯಿಂದ ಅವರ ಸಂಬಂಧಿಕರು ಮನೆಯವರು ಬೇಲಿಗೆ ಅಪ್ಲಿಕೇಶನ್ ಹಾಕ್ತಾನೆ ಇರ್ತಾರೆ. ಅದಾದ 93 ದಿನಗಳ ನಂತರ ಇದೀಗ ಲಾಯರ್ ಜಗದೀಶ್ ಅವರು ಜೈಲಿನಿಂದ ಹೊರಗೆ ಬಂದಿದ್ದಾರೆ. ಅಂದ್ರೆ ಬೇಲ್ ಮುಖಾಂತರ ಬೇಲ್ ಸಿಕ್ಕ ನಂತರ ಈಗ ಪರಪ್ಪನ ಅಗ್ರಹಾರದಿಂದ ಇದೀಗ ಹೊರಗೆ ಬಂದಿದ್ದಾರೆ. ಆದ್ರೆ ಯಾವುದೇ ಮೀಡಿಯಾಕ್ಕೂ ಕೂಡ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಲೈವ್ ಅನ್ನ ಹೇಳ್ಕೊಂಡಿಲ್ಲ. ಯಾಕಂದ್ರೆ ಅವರಿಗೂ ಕೂಡ ಮತ್ತೆ ಯಾವ ಕ್ಷಣದಲ್ಲಾದ್ರೂ ಬಂಧನ ಆಗ್ಬೋದು ಎನ್ನುವ ಭೀತಿ ಕೂಡ ಇದೆ. ಯಾಕಂದ್ರೆ ಕೆಲವೊಂದು ದಿನಗಳ ನಂತರ, ಅಂದ್ರೆ ಬೇಲ್ ಸಿಕ್ಕ ಕೆಲವು ದಿನಗಳ ನಂತರ ಅದನ್ನ ಹಾಗೆ ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತು ಆ ಪ್ರಕರಣವನ್ನ ಆ ಯುವಕರು ಕೂಡ ಮರೆಯುವ ಹಾಗೆ ಮಾಡಬೇಕಾಗುತ್ತೆ. ಇನ್ ಮುಂದೆ ಒಂದು 2 ತಿಂಗಳ ನಂತರ ಜಗದೀಶ್ ಅವರು ಕೂಡ ಲೈವ್ ಬರ್ಬೋದು, ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬಹುದು ಮತ್ತು ಏನೇನಾಯ್ತು ಪ್ರಕರಣದ ಅಲ್ಲಿ ನಡೆದಂತ ಘಟನೆಯ ಸಂಪೂರ್ಣ ವಿವರನ್ನು ಕೂಡ ಹೇಳ್ಬೋದು. ಆದ್ರೆ ಜಗದೀಶ್ ಅವರು ಈ ಹಿಂದೆ ಆದಂತ ಘಟನೆಯಿಂದ ಎಚ್ಚೆತ್ತುಕೊಂಡು ಇದೀಗ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸ್ವಲ್ಪ ಮುನ್ಸೂಚನೆಯನ್ನು ಕೊಟ್ಟಂತಿದೆ. ಆದ್ರೂ ಕೂಡ ಒಬ್ಬ ರಾಜಕಾರಣಿ ಜನರ ಮಧ್ಯೆ ಇರುವಾಗ, ಸಾರ್ವಜನಿಕರ ಮಧ್ಯೆ ಇರುವಾಗ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ಬಂಧನವಾದ್ರೂ ಕೂಡ ಸಾಕಪ್ಪ ಈ ಬಂಧನ, ಈ ಪೊಲೀಸ್ ಸ್ಟೇಷನ್ ಸಾಕು, ಈ ಜೈಲ್ ಸಾಕು ಅನ್ನೋ ದೃಷ್ಟಿಯಲ್ಲಿ ಅವನು ಮನಸ್ಸು ಮಾಡೋದಿಲ್ಲ. ಮತ್ತೆ ಅವನು ಬಂದು ಸಾರ್ವಜನಿಕ ಜೀವನದಲ್ಲಿ ಇರ್ತಾನೆ. ಹಾಗೆ ಬಿಗ್ ಬಾಸ್ ಜಗದೀಶ್ ಅವರು ಸಾರ್ವಜನಿಕ ಜೀವನದಲ್ಲಿ ಇದ್ದಂತವರು ಅನೇಕ ಪ್ರಕರಣಗಳನ್ನ ಬೆಳಕಿ ತಂದವರು. ಅವರೇ ನಿನ್ನೆ ಬರ್ಕೊಂಡಿದ್ದಾರೆ, ತಾನು ಇಂತಿಂತ ಕೇಸನ್ನ ಹ್ಯಾಂಡಲ್ ಮಾಡಿದೆ, ಒಬ್ಬ ರಾಜಕಾರಣಿಯ ಸೋ ವಿಡಿಯೋವನ್ನ ಹೊರಬಿಟ್ಟು ಅವರ ಮುಖಭಂಗವನ್ನು ಮಾಡಿದೆ, ಅವರ ಆ ಹಗರಣವನ್ನು ಬಯಲಿಗೆಳೆದೆ, ರವಿ ಡಿ ಚೆನ್ನಣ್ಣನವರ ಭ್ರಷ್ಟಾಚಾರವನ್ನು ಬಯಲಿಗೆಳೆದೆ ಮತ್ತು ಒಬ್ಬ ADGP ರ್ಯಾಂಕ್ ನ ಅಧಿಕಾರಿಯ ಭ್ರಷ್ಟಾಚಾರವನ್ನು ಕೂಡ ನಾನು ಬಯಲಿಗೆಳೆದೆ. ಜೊತೆಗೆ ಮೈಕ್ರೋ ಫೈನಾನ್ಸ್ಗಳ ಅವ್ಯವಹಾರದ ಕುರಿತು ನಾನು ಜನರಿಗೆ ಮನವರಿಕೆಯನ್ನು ಮಾಡಿಕೊಟ್ಟೆ. ಅಂದ್ರೆ ಮೈಕ್ರೋ ಫೈನಾನ್ಸ್ ಸಾಲವನ್ನು ಕೊಟ್ಟವರು ಮತ್ತೆ ಸಾಲವನ್ನ ಮರುಪಾವತಿಗೆ ಬಂದಾಗ ಯಾವೆಲ್ಲ ಕ್ರಮವನ್ನು ಅವರು ಅಳವಡಿಸಿಕೊಳ್ಬೇಕಾಗುತ್ತೆ ಎನ್ನುವ ಮನವರಿಕೆಯನ್ನು ಜನರಿಗೆ ಮಾಡಿಕೊಟ್ಟೆ. ಹಾಗಾಗಿ ಜನರು ಜಗದೀಶ್ ಅವರ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ನಿಟ್ಟಿನಲ್ಲಿ
ಜಗದೀಶ್ ಅವರ ಜನಪ್ರಿಯತೆ ಇಂದಿಗೂ ಕುಗ್ಗಿಲ್ಲ. ಹಾಗಾಗಿ ಅವರು ಜನರಿಂದ ಬೆಳೆದಂತವರು, ಜನರ ಪರವಾಗಿದ್ದಂಥವ್ರು, ಜನರ ಮಧ್ಯೆ ಇದ್ದಂಥವ್ರು. ಹಾಗಾಗಿ ಕೆಲವು ದಿನಗಳ ಕಾಲ ಅವರು ಸೋಷಿಯಲ್ ಮೀಡಿಯಾದಿಂದ ಜನರ ಮಧ್ಯದಿಂದ ದೂರವಿದ್ರೂ ಕೂಡ ಮತ್ತು ಅವರು ಬರ್ತಾರೆ ಅನ್ನುವ ನಂಬಿಕೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಮತ್ತು ಅವರ ಪರವಾಗಿ ಅನೇಕ ಅಭಿಮಾನಿಗಳು ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ, ಜಗದೀಶ್ ಅವರು ಎಲ್ಲಿದ್ದಾರೆ, ಜಗದೀಶ್ ಅವರು ಆದಷ್ಟು ಬೇಗ ಹೊರಗೆ ಬರಬೇಕು ಎನ್ನುವ ಒಂದು ಕಾಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅವೆಲ್ಲರ ಹಾರೈಕೆಯ ನಿಟ್ಟಿನಲ್ಲಿ ಜಗದೀಶ್ ಅವರು ಇದೀಗ 93 ದಿನಗಳ ನಂತರ ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗ ಹೊರಗೆ ಬಂದಿದ್ದಾರೆ. ಅವರು 1 ವಾರಗಳ ಕಾಲ ಅಥವಾ 2 ವಾರಗಳ ಕಾಲ ಅವರು ಟೂರ್ ಮಾಡ್ಕೊಂಡು ಬರಬಹುದು, ಅವರ ಮನಸ್ಥಿತಿಯನ್ನು ಸರಿ ಮಾಡ್ಕೊಂಡು ಬರಬಹುದು. ಜೊತೆಗೆ ಈ 93 ದಿನಗಳ ಕಾಲ ಹೊರಗಡೆ ಏನ್ ನಡೆಯುತ್ತಲ್ಲ ಅದೆಲ್ಲ ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ಪಹಲ್ಗಾಮ್ ದಾಳಿ ಇರ್ಬೋದು, ಅನೇಕ ವಿಚಾರಗಳ ಬಗ್ಗೆ ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ಅಥವಾ ಬೇರೆ ಬೇರೆ ವಿಷಯವನ್ನ ತಿಳ್ಕೊಂಡು ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಲೈವ್ ಮಾಡಬಹುದು ಅಥವಾ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಬಹುದು. ಇವೆಲ್ಲದಕ್ಕೂ ಕೂಡ ಟೈಮ್ ಕೂಡ ಬರಬೇಕಾಗುತ್ತೆ. ಎಲ್ಲ ಸ್ವಲ್ಪ ಘಟನೆಯಿಂದ ಸ್ವಲ್ಪ ನೊಂದಿರುವಂತ ಜಗದೀಶ್ ಅವರು ತಾನು ಮಾಡಿದಂತ ಅಪರಾಧವಾದರೂ ಏನು ಎನ್ನುವ ನಿಟ್ಟಿನಲ್ಲಿ ಪದೇ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದೆ ಮಾಡಬೇಕಾದಂತ ಕರ್ತವ್ಯಕ್ಕೆ, ಮುಂದೆ ಮಾಡಬೇಕಾದಂತ ಕೆಲಸ ಇದೆಯಲ್ಲ ಅವೆಲ್ಲಕ್ಕೂ ಕೂಡ ಅಚ್ಚುಕಟ್ಟಿನ ಅಥವಾ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಯಾವುದೇ ಕಾರಣಕ್ಕೂ ಕೂಡ ನಾನು ಕಾಂಟ್ರವರ್ಸಿಯನ್ನು ಮಾಡ್ಕೋಬಾರದು ಎನ್ನುವ ನಿಟ್ಟಿನಲ್ಲಿ ಈಗ ದೊಡ್ಡ ನಿರ್ಣಯವನ್ನು ಕೈಗೊಂಡಿದೆ. ಏನೇ ಆಗಲಿ ಸಾಮಾಜಿಕ ಜಾಲತಾಣದಲ್ಲಿದ್ದಂಥವ್ರು, ಸಾಮಾಜಿಕ ಜೀವನದಲ್ಲಿದ್ದಂಥವ್ರು ಮತ್ತೆ ಸಾಮಾಜಿಕ ಜೀವನಕ್ಕೆ ಬರ್ತಾರೆ, ಸಾರ್ವಜನಿಕ ಜೀವನಕ್ಕೆ ಬರ್ತಾರೆ ಅನ್ನೋದು ಜಗದೀಶ್ ಅವರ ಆ ಸ್ಟೇಟ್ಮೆಂಟ್ ಇಂದ ಅವರು ಬರೆದ ಒಂದು ಚಿಕ್ಕ ಲೆಟರ್ ಇಂದ ಅರ್ಥವಾಗುತ್ತೆ. ಏನೇ ಆಗಲಿ 3 ತಿಂಗಳಿಂದ ನಾಪತ್ತೆಯಾಗಿದ್ದಂತ ಸೋಷಿಯಲ್ ಮೀಡಿಯಾಕ್ಕೆ ಒಳ್ಳೆ ಆಹಾರವನ್ನು ಕೊಡ್ತಿದ್ದಂತ ಮತ್ತು TRP ಕಿಂಗ್ ಆಗಿದ್ದಂತ, ಕರ್ನಾಟಕದ ಕ್ರಶ್ ಆಗಿದ್ದಂತ ಮತ್ತು ಮುಂದಿನ ಮುಖ್ಯಮಂತ್ರಿ ಆಗ್ತಾನೆ ಎನ್ನುವ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಂತ ಲಾಯರ್ ಜಗದೀಶ್ ಅವರು ಈ ಹಿಂದೆ ಅನೇಕ ಕಾರಣಗಳಿಂದಾಗಿ 4-5 ವರ್ಷಗಳಿಂದ ದೊಡ್ಡ ಸುದ್ದಿಯಲ್ಲಿದ್ದಂಥವ್ರು. ಆದರೆ ಒಂದು ಕೆಟ್ಟ ನಿರ್ಣಯ, ಒಂದು ಕೆಟ್ಟ ಘಟನೆ, ಅನುಮತಿ ಇಲ್ಲದ ಲೈಸೆನ್ಸ್ ಅನ್ನ ಬಳಸಿದ ಕಾರಣಕ್ಕಾಗಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮರೆಯುವಂತೆ ಮಾಡಿದ್ದು ಅಕ್ಷರಶಃ ಸತ್ಯ. ಇದರೆಲ್ಲದರನ್ನು ಎಚ್ಚೆತ್ತುಕೊಂಡು ಮತ್ತೆ ಸಾರ್ವಜನಿಕ ಜೀವನಕ್ಕೆ ಹೇಗೆ ಮರಳುತ್ತಾರೆ ಅನ್ನೋದು ಇದೀಗ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.